ಅತ್ತಿಗೆ ನೀವೇನು ತಲೆ ಕೆಡ್ಸ್ಕೊಬಿಡಿ, ರಾಣಿ ಮದುವೆ ಒಂದಾಗ್ಲಿ, ಅದಾದ್ಮೇಲೆ ಈ ಮನೆಗೆ ಮೊದಲನೇ ಅಳಿಯಾಗಿರೋ ನಾನು, ನಮ್ಮ ಬಾಬಾ, ಎರಡನೇ ಅಳಿಯಾಗಿ ಬರೋ ನಮ್ಮ ಮನುಗೌಡ್ರು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಗಂಡು ಹುಡುಕಿ ನಿಮಗೆ ಮದುವೆ ಮಾಡಿಸ್ತೀವಿ. ಭಾಸ್ಕರ ಬಾಮ ಇದ್ದ ಮನೆ ಅಂದ್ರೆ ಹಿಂಗಿರ್ಬೇಕು. ನೋಡಿದ್ರ ಮಾವ, ನಮ್ಮ ಮನೇಲಿ ಒಬ್ಬೊಬ್ರು ಜನ ಅಲ್ಲ, ಸೈನಿಕರು. ಆದ್ರೆ ಈ ರಾಜ್ಯದಲ್ಲಿ ಮಹಾರಾಜ ಮಹಾರಾಣಿ ನಮ್ ಪಾರು, ನಮ್ಮ ಮಾವ ಶಿವು. ನಮ್ ಸಾಮ್ರಾಜ್ಯದಲ್ಲಿ ಯಾರು ಕಂಡೋರ್ ಮಾತ್ಗೆ ತಲೆ ಕೆಡ್ಸ್ಕೊಳಿಕಿಲ್ಲ ಬುಡಿ. ಅಪ್ಪ, ನೀವ್ 2 ತಲೆ ನಾಗರಾವ್. ಜನರನ್ನ ಏಮಾರಿಸಿ ಕುಡ್ಸಿ ಅವರಿಂದ ಸೈನ್ ಹಾಕ್ಸ್ಕೊಂಡು 3-6 ಎಕರೆ ಜಮೀನ ನುಂಗ್ ಹಾಕಿರೋ ರಾಕ್ಷಸ ನೀವು. ನಿಮ್ಮಂಥವ್ರನ್ನ ನಂಬಿದ್ರೆ ಜೀವನ ಹಾಳಾಗೋಗುತ್ತೆ. ಜೊತೆಗೆ ಜನರನ್ನ ನಂಬಿಸಿ ಅವ್ರ ಜೀವನನ ಸರ್ವನಾಶ ಮಾಡ್ಬಿಡ್ತೀರ. ಬೆನ್ನ ಹಿಂದೆ ಚೂರಿ ಹಾಕೋ ಜಾತಿ ನಿಮ್ದು. ಅಯ್ಯೋ, ಹಾಗಂತ ನಾನು ಹೇಳ್ತಿಲ್ಲ ಮಾವ, ಊರಿನ ಜನ ಎಲ್ಲ ಮಾತಾಡ್ಕೋತಿದ್ರು ಅಷ್ಟೇ. ಅದೇ ಆಗ್ಲೇ ರತ್ನ ಹೇಳಿಲ್ವಾ, ಕೆಲವ್ರ ಮಾತು ನಮಗೆ ನೋವಾದ್ರೆ ಮಾತ್ರ ಆ ಮಾತಿಗೆ ಬೆಲೆ. ನಾವು ನೋವೇ ಪಡ್ಕೊಳ್ಳಿಲ್ಲ ಅಂದ್ರೆ ಆ ಮಾತಿಗೆ ಬೆಲೆ ಎಲ್ಲಿಂದ ಅಂತ. ನೀನೇನು ಯೋಚನೆ ಮಾಡ್ಬೇಡ ಮಾವ, ನಮ್ಮಪ್ಪನೂ ಈ ವಿಷಯನೆಲ್ಲ ತಲೆಗೆ ಹಾಕ್ಕೊಳ್ಳಲ್ಲ, ಯೋಚನೆನೂ ಮಾಡಲ್ಲ. ಯಾಕಂದ್ರೆ ಇಂಥ 1000 ವಿಷಯ ಬಂದರೂ ಅವ್ರ ತಲೆನೇ ಕೆಡ್ಸ್ಕೊಡಲ್ಲ. ನಮ್ಮಪ್ಪ ದೇವ್ರಿದ್ದಂಗೆ. ಮೈ ಡ್ಯಾಡಿ ಈಸ್ ಮೈ ಹೀರೋ. ಶಿವು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಬಾಪ್ಪ. ರಾಣಿ, ನೀನು ಬಾಮ್ಮ. ಅದಕ್ಕೆ ಇವರು ಸೈಲೆಂಟ್ ಆಗಿರ್ತಿದ್ರು. ಇದ್ದಕ್ಕಿದ್ದ ಹಾಗೆ ನೀವು ಮಾತ್ರೆ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಅದೇ ಈ ರೀತಿ ಆಡೋದಕ್ಕೆ ಕಾರಣ ಆಗಿದೆ. ಆದರೆ ಇದಕ್ಕೆ ಮೇನ್ ರೀಸನ್ನು ಇವ್ರ ಬ್ರೈನ್ಗೆ ಟ್ರಿಗರ್ ಆಗಿದೆ. ನೀವು ಬೆಲ್ಟ್ ತೆಗೆದಾಗ ಹೊಡಿತೀರಾ ಅನ್ನೋ ಭಯಕ್ಕೆ ಅತಿಯಾಗಿ ರಿಯಾಕ್ಟ್ ಮಾಡಿದ್ದಾನೆ. ಆ ಸಮಯದಲ್ಲಿ ಬ್ರೈನ್ ಮಾಲ್ ಫಂಕ್ಷನ್ ಆಗಿದೆ. ಡಾಕ್ಟ್ರೆ, ಯಾವ ಮಾಲಲ್ಲೂ ಫಂಕ್ಷನ್ ಇಟ್ಕೊಂಡಿಲ್ಲ ನಾವು. ಮಾಲ್ ಫಂಕ್ಷನ್ ಅಂದರೆ ತೊಂದರೆ ಆಗಿದೆ ಅಂತ. ನಾನು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಾಗ ಇವ್ರ ಬ್ರೈನು ತುಂಬ ವೀಕ್ ಆಗಿದೆ. ಹೀಗಿರೋದ್ರಿಂದ ಅವ್ರಿಗೆ ಭಯ ಪಡ್ಸೋದಾಗಲಿ ಎದುರಿಸೋ ಅಂಥ ಕೆಲಸ ಮಾಡೋದು ಯಾವುದೇ ರೀತಿ ಮಾಡಬಾರ್ದು. ತುಂಬ ಪ್ರೀತಿಯಿಂದ ನೋಡ್ಕೋಬೇಕು. ಧ್ವನಿ ಜೋರಾಗೆತ್ತು ಮಾತಾಡೋದು, ಇದು ಯಾವುದನ್ನು ಮಾಡಲೇಬಾರ್ದು. ಹೀಗೆ ಮಾಡಿದ್ರೆ ಮತ್ತೆ ಬ್ರೈನು ಟ್ರಿಗರ್ ಆಗತ್ತೆ. ಕಂಟ್ರೋಲ್ ಮಾಡೋದಕ್ಕಾಗೋದೇ ಇಲ್ಲ. ನೋಡಿ, ನಾನು ಹೇಳಿದ್ದನ್ನ ನೆನ್ಪಿಟ್ಕೊಳ್ಳಿ. ಮಗು ಥರ ನೋಡ್ಕೋಬೇಕು. ನಾನಿನ್ನು ಬರ್ತೀನಿ. ಡಾಕ್ಟ್ರ್ ಹೇಳೋಗವ್ರೆ, ಅದಕ್ಕೆ ಹೇಳ್ತಾವನೆ, ಏನು ಅನ್ಕೋಬೇಡ. ಅಲ್ಲ ಕಣ್ಲೆ ನಾಗ, 4 ಅಕ್ಷರ ಕಲ್ತ್ಬಿಟ್ಟು ಡಾಕ್ಟ್ರು ಅನ್ನಿಸ್ಕೊಂಡು ಅವ್ರು ಹೇಳಿದ ಮಾತನ್ನೆಲ್ಲ ನಾವು ಕೇಳೋಕ್ಕಾಗತ್ತೇನ? ಇಲ್ಲ ಕಣ್ರಿ, ಬಿಲ್ಕುಲ್ ಆಗಲ್ಲ. ಅಜಯ್, ನೀನು ಸೇವೆ ಮಾಡಬೇಡ, ನಾವು ಸೇವೆ ಮಾಡ್ತೀವಿ. ಹೆಚ್ಚು ಕಮ್ಮಿ ಆದರೆ ಮದುವೆ ನಿಂತೋಯ್ತದೆ, ಅರ್ಥ ಮಾಡ್ಕ. ನಾಗ, ಸ್ವಾಭಿಮಾನ ಬಿಟ್ಟು ಸೇವೆ ಮಾಡಕ್ಕೆ ಹೋದವ್ರಿಗೆಲ್ಲ ಏನಂತಾರೆ ಹೇಳೋ? ಅಜ್ಜಿ, ಏನಂತಾರೆ? ಕೆಟ್ಟದಾಗ ಹೇಳಂಗಿದ್ರೆ ಕಿವಿಲೇ ಹೇಳೋ. ಸಿಕ್ಕಿದ್ ತಗೊಂಡು ಹಾಕ್ತೀನಿ ನನ್ನ ಮಗನೇ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು. ಅಜ್ಜಿ ಆಮೇಲೆ ಸಮಾಧಾನ ಆಗ್ತಾರೆ. ನಮ್ಗೆ ಈಗಿರೋದು ಒಂದೇ ಒಂದು ಮನು ಸೇವೆ. ಅದನ್ನ ಈ ನನ್ನ ಮಗನಿಗೆ ಹೇಳು, ನಾನು ನೋಡ್ಕೊತೀನಿ. ಇವಾಗೇನು ಮನುನ ಮಗಿನಂಗೆ ನೋಡ್ಕೋಬೇಕು ಅಲ್ವಾ? ಆಗ್ಲಿ, ನಾನೇ ನೋಡ್ಕೊತೀನಿ. ಸವಾಸ್ಕರ. ಇನ್ನು ಯಾಕೆ ಮನು ಅಲ್ಲ, ಮಗು. ನಿನಗೂ ಮಗು, ಇವಳಿಗೂ ಮಗು, ನನಗೂ ಮಗು, ಇವನಿಗೂ ಮಗು, ಎಲ್ಲರಿಗೂ ಮಗು. ಅರೆ, ಆ ಮಗಿಗೆ ಸೇವೆ ಮಾಡ್ಕೊಳಕ್ಕೆ ನಾನು ಶುರು ಹಚ್ಕೋತೀನಿ. ಇದರಿಂದ ನಂಗೇನು ಸಿಗ್ತದೆ? ಪಾರು ಸಿಗ್ತಾಳೆ. ಮಗು ತರ ನೋಡ್ಕೊಳ್ತಾರೋ ಈ ತೀರ ವೀರ ಶೂರ ಯಾರು ಅಂತ ನಿನ್ ಹಿಂದೆನೆ ಬೀಳ್ತಾಳೆ.
ಅದಕ್ಕೆ ನೀವು ಹೇಳಿದ್ ಕೇಳಿ ಖುಷಿ ಆಯ್ತು. ಪಾರು, ಐ ಆಮ್ ಕಮಿಂಗ್. ಪಾರು 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 ಅಂತ ಸಾಯ್ತಾನಲ್ಲಪ್ಪ ಈ ನನ್ನ ಮಗ. ಏನಾದರೂ ಮಾಡ್ಬೇಕು ಇವ್ನಿಗೆ. ಮಾವ ರಶ್ಮಿ ಹೋಗ್ಬತ್ತೀನಿ ಕಣವ. ಮಾವ ಒಂದ್ ನಿಮಿಷ. ಏನವ ತಾಯಿ? ನೀವ್ ಯಾವ ವಿಷಯಕ್ಕೆ ಬಂದಿದ್ದೀರಾ ಅನ್ನೋದನ್ನೇ ಮರೆತು ಹಾಗೆ ಹೋಗ್ತಾ ಇದ್ದೀರಲ್ಲ. ಏನಂತ ಹೇಳಲಿ ನನ್ನ ಸೊಸೆಗೆ? ಬೇಡ, ಇವತ್ತು ಹೇಳೋದು ಬೇಡ. ಅಂಥದ್ದು ಏನಿಲ್ಲ ಕಣವ. ಮತ್ತೆ ಅದ್ಯಾರ್ದೋ ನಂಬರ್ ಕೇಳಕ್ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ ಮಾವ. ಓಹೋ, ಅದಾ ಮರ್ತೇ ಹೋದೆ ಕಣವ. ಈಗ ಜ್ಞಾಪಕ ಆಯ್ತಲ್ವಾ? ಹೇಳಿ, ಏನ್ ವಿಷಯ ಮಾವ? ಲೀಲಾ ಯಾರ ಜೊತೆನೋ ಮಾತಾಡಿ ಮನೆ ಹಾಳು ಮಾಡೋ ಕೆಲಸ ಕರಿತಾವಳೆ ಅಂತ ನಿಂತವ ಹೆಂಗವ ಹೇಳಿ. ಬೇರೆ ಏನಾದ್ರು ಸುಳ್ಳು ಹೇಳಬೇಕು ಅಷ್ಟೇ. ಅದೇನಿಲ್ಲ ತಾಯಿ, ಯಾರೋ ಒಬ್ರು ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಫೋನ್ ಇಟ್ಬಿಟ್ರು. ಅದಕ್ಕೆ ಆ ನಂಬರ್ ಯಾರದು ಅಂತ ತಿಳ್ಕೊಳ್ಳೋಣ ಅಂತ ಬಂದೆ ತಾಯಿ. ಏನು, ನಮ್ಮ ಮಾವಂಗೆ ಫೋನ್ ಮಾಡಿ ಬಾಯಿಗೆ ಬಂದಂಗ್ ಬೈದ್ನಾ? ಅವ್ನ್ ಯಾವನ್ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಬೇಡ ಕಣವ, ಹೋಗ್ಲಿ ಬಿಡು. ನೀವ್ ನನ್ ಮಾತು ಕೇಳಲ್ಲ ಮಾವ, ನಾನೇ ಮಾತಾಡ್ತೀನಿ. ತೆಕ್ಕೊಡಿ ಫೋನು, ಕೊಡಿ ಮಾವ. ಯಾರು? ಈ ನಂಬರಾ? ಅಲ್ಲ, ಮೇಲಿಂದು. ಇವತ್ತು ಅವನ ಹತ್ರ ಫೋನಲ್ಲಿ ಮಾತಾಡಿ ಜನ್ಮ ಅನ್ನೋದನ್ನ ಹೇಗ್ ಜಾಲಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ.